ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನನ್ನ ಮಗನಿಗೆ ಹುಷಾರಿರಲಿಲ್ಲ, ಸೊ ನಾವು ಚಿಂತಾಮಣಿ ಗುರುಸ್ಪರ್ಶ ಹಾಸ್ಪಿಟಲ್ಗೆ ಕರ್ಕೊಂಬಂದಿದ್ವಿ. ಅವನಿಗೆ ಫುಡ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು. ಅಂದರೆ ಈ ಬಿಸಿಲು ಟೈಮಲ್ಲಿ ಮಾವಿನಕಾಯಿ, ಹುಣಸೆಹಣ್ಣು ಅದೆಲ್ಲ ತಿಂದು ತುಂಬಾ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು. ಸೊ ಒಂದಿನ ಅಡ್ಮಿಟ್ ಮಾಡಿ ನೆಕ್ಸ್ಟ್ ಡೇಯಿಂದ 3 ಡೇಸ್ ಆಂಟಿಬಯೋಟಿಕ್ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಅಡ್ಮಿಟ್ ಮಾಡಿದ್ವಿ. ಮಗು ಸ್ವಲ್ಪ ಸುಸ್ತಾಗಿದ್ದ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಆಡಿಸ್ಕೊಳ್ಳಿ, ಅವನು ಆ್ಯಕ್ಟಿವ್ ಆಗಿದ್ದರೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಸ್ಪಿಟ್ಲಲ್ಲಿ ತುಂಬ ಮಕ್ಕಳು ಯಾರೂ ಇರಲಿಲ್ಲ, ಅದರಿಂದ ನನ್ನ ಮಗನಿಗೆ ಆಡಿಸ್ಕೊ ಅಂತ ಹೇಳಿದೆ. ಸೊ ದೊಡ್ಡವನು ಆಡಿಸ್ಕೊತಾ ಇದ್ದ. ಅವನಿಗೆ ಆಡಿಸ್ಕೊಳ್ಳೋ ಅಂತ ಹೇಳಿದ್ರೆ ಇವನೇ ಚಿಕ್ಕ ಮಗು ಥರ ಆಡ್ಕೊಂಡಿದ್ದ ಅವನ ಜೊತೆಲಿ. ಸೊ ಮಗುನ ನಾವು ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದ್ವಿ. ಬರೋವಾಗ ಹಾಗೆ ಮಡಿಕೆ ತೊಗೊಳ್ಳೋಣ, ಬಿಸಿಲು ಕಾಲ ಅಲ್ವಾ, ಸೊ ಸ್ವಲ್ಪ ತಣ್ಣಗಿರುತ್ತೆ, ಫ್ರಿಜ್ಜಲ್ಲಿರೋ ನೀರು ಎಷ್ಟು ಕುಡಿದ್ರೂ ಅದು ಹೀಟೆ ಅಂತ ಹೇಳಿ ನಾವು ಮಣ್ಣಿನ ಪಾತ್ರೆ ಯಾವುದೇ ತೊಗೊಂಡ್ರು ಈ ಅಜ್ಜಿ ಹತ್ರನೇ ತೊಗೊಳ್ತೀವಿ. ಯಾಕೆ ಅಂದರೆ ಸ್ವಲ್ಪ ರೇಟು ಹೆಚ್ಚು ಕಡಿಮೆ ಮಾಡ್ಕೊಂಡು ಕೊಡ್ತಾರೆ. ಯಾವಾಗಲೂ ಒಂದೇ ಅಂಗಡಿಗೆ ಹೋದ್ರೇ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ವ. ಸೊ ನಾವು ಮಡಿಕೆ ತೊಗೊಂಡು ಮನೆಗೆ ಬರೋಣ ಅಂತ ಬರ್ತಾಯಿದ್ವಿ. ಬಟ್ ಅಲ್ಲೇ ರೋಡ್ ಪಕ್ಕದಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಕಟ್ಟಿದ್ರು ಹೊಸದಾಗಿ. ಇದು ಆ್ಯಕ್ಚುಲಿ ರೋಡ್ ಪಕ್ಕದಲ್ಲೇ ಒಂದು ಚಿಕ್ಕದು ಕಲ್ಲು ಮೇಲೆ ಆಂಜನೇಯನ ಬಿಡಿಸಿದ್ರು ಅಷ್ಟೇ. ಬಟ್ ಇದೇ ಜಾಗದಲ್ಲಿ ಇವಾಗ ದೊಡ್ಡದಾಗಿ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆಲ್ರೆಡಿ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಹೋಮ ಎಲ್ಲ ಮಾಡಿಸ್ತಾ ಇದ್ರು. ನಮ್ಮ ಮನೆ ದೇವರು ಆಂಜನೇಯನೇ. ಸೊ ಅದರಿಂದ ನಾವು ಕೈ ಮುಕ್ಕೊಂಡು ಬರೋಣ, ಹೆಂಗೂ ಶನಿವಾರ ಅಲ್ವಾ ಅಂತ ಅಂದ್ಬಿಟ್ಟು ಹೋದ್ವಿ. ನಾವು ಹೋದಾಗ ಆಲ್ರೆಡಿ ಕ್ಲೋಸ್ ಆಗಿತ್ತು ದೇವಸ್ಥಾನ. ಆಮೇಲೆ ನಾವೆಲ್ಲ ಹೋಗಿದ್ದು ನೋಡಿ ಇನ್ನೂ ಸ್ವಲ್ಪ ಜನ ಬಂದರು, ಎಲ್ಲರೂ ಬಂದ್ರಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ದೇವಸ್ಥಾನನ ಓಪನ್ ಮಾಡಿಸಿದ್ರು. ಸರಿ ಆಯಿತು, ಹೆಂಗೂ ಬಂದಿದ್ದಕ್ಕೂ ಒಳ್ಳೇದಾಯಿತು ಬಿಡಪ್ಪ, ದೇವ್ರ ದರ್ಶನನೂ ಆಯಿತು ಅಂತ ಅಂದ್ಕೊಂಡು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಹೆಂಗೂ ಮಗುಗೂ ಹುಷಾರಿರಲಿಲ್ಲ ಅಲ್ವಾ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಬರೋವಾಗಲೇ ದೇವಸ್ಥಾನದಲ್ಲಿ ಹೋಮ ಎಲ್ಲ ಮಾಡಿದ್ರಲ್ಲ, ಸೊ ಅಲ್ಲೇ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅಲ್ಲಿ ನಮ್ಮ ಮುಂದೆ ನಿಂತಿರೋ ಆಂಟಿ ಭಗವದ್ಗೀತೆ ಮತ್ತು ಒಂದು ಮೈಕ್ ತೊಗೊಂಬಂದಿದ್ರು. ಅಂದರೆ ಭಗವದ್ಗೀತೆಯಲ್ಲಿ ಏನಿರುತ್ತೋ ಅದು ಎಲ್ಲ ಫುಲ್ ಏನು ಸ್ಟೋರಿ ಇದೆ ಅದೆಲ್ಲ ಆ ಮೈಕ್ ಹೇಳುತ್ತಂತೆ. ನಾನು ಫಸ್ಟ್ ಟೈಮ್ ಆ ಥರದನ್ನು ನೋಡಿದ್ದು. ನಾನು ಇದಕ್ಕೆ ಮುಂಚೆ ಎಲ್ಲ ಆ ಥರ ಎಲ್ಲೂ ನೋಡಿರಲಿಲ್ಲ. ಅದಾದಮೇಲೆ ನಾನು ದೇವಸ್ಥಾನದ ಬಗ್ಗೆ ವಿಚಾರಿಸ್ತಾ ಇದ್ದೆ. ನಾನು ಆ್ಯಕ್ಚುಲಿ ರಾಮ ಮತ್ತು ಸೀತೆ ಆಂಜನೇಯ ಇರೋದು ಅಂತ ಅಂದ್ಕೊಂಡಿದ್ದೆ. ಅವಾಗ ಒಬ್ಬ ತಾತ ಬಂದು ಎಕ್ಸ್ಪ್ಲೈನ್ ಮಾಡಿದ್ರು. ನರಸಿಂಹಸ್ವಾಮಿ ಮೇಲಿದ್ದಾರೆ, ಆಂಜನೇಯ ಸ್ವಾಮಿ ಕೆಳಗಿದ್ದಾರಮ್ಮ. ನಮ್ಮ ಇಡೀ ಕರ್ನಾಟಕದಲ್ಲೇ ಒಂದೇ ಗರ್ಭಗುಡಿಲಿ ಆಂಜನೇಯ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಇರೋವಂಥ ದೇವಸ್ಥಾನ ಇದು 4ನೇದು ಅಂತ ಹೇಳಿದ್ರು. ಏನೋ ಒಂಥರ ಖುಷಿ ಆಯಿತು. ನಮ್ಮ ಸುತ್ತಮುತ್ತ ಚಿಂತಾಮಣಿ ಸರೌಂಡಿಂಗಲ್ಲಿ ಕೂಡ ಒಂದು ಒಳ್ಳೆ ದೇವಸ್ಥಾನ ನಿರ್ಮಾಣ ಆಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಸರಿ ಹೋಗಿದ್ದಕ್ಕೂ ಒಳ್ಳೆಯದೇ ಆಯಿತು ಬಿಡು, ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಹೇಳಿ ಅಲ್ಲಿಂದ ಬಂದ್ವಿ. ಮಂಗಳವಾರ ಮತ್ತು ಶನಿವಾರ ಪೂಜಾರಿ ಇರ್ತಾರೆ, ಯಾವಾಗ ಬೇಕಾದರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ನಾವು ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಬಂದಿದ್ದು. ಮಗುಗೆ ತಾಯ್ತ ಹಾಕ್ಸೋಣ ಅಂತ ಹೇಳಿ. ಊಟ ಮಾಡೋದ ಆಟ ಏನು ಬೇಕಂದ್ರೆ ಅದೇ ಬೇಕು. ಈ ಅಂಕಲ್ ಎಲ್ಲ ಅವರೇ ಹೇಳ್ತಾರೆ, ಮಗು ಏನಾದರೂ ಬಿದ್ದಿದೆ, ಈ ಥರ ಹೊಟ್ಟೆ ನೋವು ಬರ್ತಿದೆ, ಅವರು ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ ಅಂತ. ಅದು ನಿಜ ಅಂತ ನಂಬೇಕಾ ಇಲ್ವಾ, ಮೂಢನಂಬಿಕೆನಾ ಇವೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಮಕ್ಕಳಿಗೆ ಅಂತ ಹುಷಾರಿಲ್ಲ ಅಂತ ಆದಮೇಲೆ ಅವ್ರಿಗೆ ಬೇಗ ಮೇಲಾದರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ. ಸೊ ಎಲ್ಲ ನಂಬಬೇಕು ಅಂತಲೇ ಅನಿಸೋದು. ನಾವೆಲ್ಲ ಮೊದಲು ಚಿಕ್ಕವರಿದ್ದಾಗ ಬರೀ ಕರಡಿ ತಾಯ್ತ ಹಾಕಿಸ್ಕೊಂಡೆ ಅಭ್ಯಾಸ. ಈ ಅಂಕಲ್ ಸೇಮ್ ಅದೇ ಥರದ್ದೇ ಹಾಕ್ತಾರೆ, ಅದ್ರ ಜೊತೆಗೆ ಇನ್ನೂ 1-2 ಸೇರಿಸ್ಬಿಟ್ಟೆ ಹಾಕ್ತಾರೆ. ಯಾವಾಗ ಇಲ್ಲಿ ಕರ್ಕೊಂಡು ಹೋದ್ರು ಮಗುಗೆ ಯಾವುದೇ ಥರದ ತೊಂದರೆ ಆಗಲ್ಲ ಸ್ವಲ್ಪ ದಿನ. ನಾನು ನಂಬ್ತೀನಿ, ಮಗು ಹುಷಾರಿಲ್ಲ ಅಂತ ಅಂದಾಗ ಇಲ್ಲಿ ತಾಯ್ತ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ, ಅವನಿಗೆ ಸ್ವಲ್ಪ ಬೇಗ ಮೇಲಾಗುತ್ತೆ ಅಂತ. ನಮ್ಮ ಅಜ್ಜಿ ಯಾವಾಗಲೂ ಹೇಳೋರು 1ರಲ್ಲಿ 9 ಅಂತ ಮಾಡಬೇಕು, ಅದರಲ್ಲಿ ಯಾವ್ದು ಸಕ್ಸಸ್ ಆಗುತ್ತೋ ಅದು ಸರಿ ಹೋಗುತ್ತೆ ಅಂತ. ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ ಎಲ್ಲ ವಿಷಯದಲ್ಲೂ. ಅಲ್ಲಿಂದ ಮನೆಗೆ ಬಂದಮೇಲೆ ಫಸ್ಟು ಮಡಿಕೆ ತೊಳೆದ್ಬಿಟ್ಟು ನೀರು ತುಂಬಿಕ್ಕಿದ್ವಿ. ಹಾಗೆ ಮಗುಗೆ ಎಳ್ನೀರು ಕುಡಿಸ್ರಿ ಅಂತ ಡಾಕ್ಟರ್ ಹೇಳಿದರು. ಸೊ ಸಶಿಯನ್ನವ್ರ ಹೊಲ್ದ ಹತ್ರ ಕಿತ್ಕೊಂಬರೋಣ ಅಂತ ಹೋಗಿದ್ವಿ. ಅಲ್ಲಿ ಮನೆಯಿಂದನೇ ಸೀರೆ ತೊಗೊಂಡೋಗಿ ಮಕ್ಕಳಿಗೆ ಜೋಲಿ ಕಟ್ಕೊಟ್ವಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.